ನಮಸ್ಕಾರ ಎಲ್ಲರಿಗೂ. ನಾವಿವತ್ತಿದ್ದೀವಿ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿಯಲ್ಲಿ. ಸರ್ ನಮಸ್ತೆ ಸರ್. ಚಾಲುಕ್ಯರ ರಾಜಧಾನಿ ಆಗಿರ್ತಕ್ಕಂಥ ಬಾದಾಮಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಬಾದಾಮಿಯಲ್ಲಿ ಪ್ರಮುಖವಾಗಿ ನೋಡಲಿಕ್ಕೆ 4 ಗುಹೆಗಳು. ಚಾಲುಕ್ಯರು ನಿಮ್ಮೆಲ್ಲರಿಗೆ ಇತಿಹಾಸದ ಬಂದಾಗೆ ಇತಿಹಾಸ ತಿಳ್ಕೊಂಡು ನೋಡಿದಾಗ 6ರಿಂದ 8ನೇ ಶತಮಾನವರೆಗೂ ರಾಜ್ಯಭಾರ ಮಾಡಿದ್ದಾರೆ. ಅಂದರೆ ಇದು ಚಾಲುಕ್ಯರ ರಾಜಧಾನಿಯಾಗಿ ಮಾಡಿಕೊಂಡು ಬಾದಾಮಿಯನ್ನು ಇಡೀ ದಕ್ಷಿಣ ಭಾರತ ದೇಶ ತುಂಬ ಆಳ್ವಿಕೆ ಮಾಡಿದ್ದಾರೆ. ಬಟ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕಲೆಗಳನ್ನು ನಾವು ಮಲಪ್ರಭಾ ನದಿ ದಡದಲ್ಲಿ ನೋಡ್ತಾ ಇದ್ದೇವೆ ಸರ್. ನೀವು ಸಾಮಾನ್ಯವಾಗಿ ಪ್ರವಾಸಿಗರ ದೃಷ್ಟಿಯಿಂದ ನಾವು ಬಂದಿದ್ದೇವೆ ಸರ್ ಈಗ. ಹೀಗಾಗಿ ಬಾದಾಮಿಯಲ್ಲಿ ನೋಡಲಿಕ್ಕೆ 4 ಪ್ರಮುಖವಾದ ಗುಹೆಗಳು ಸರ್. ಹೋಗ್ತಾ ನೋಡೋಣ ಸರ್, ಒಂದೊಂದಾಗಿ ನೋಡ್ತಾನೆ ಸರ್. ಇಲ್ಲಿ ಬಾದಾಮಿಗೆ ಬರಲಿಕ್ಕೆ ಪ್ರವಾಸಿಗರಿಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ ಸರ್. ಇಲ್ಲಿ ನಾರ್ಮಲ್ ಆಗಿ ಭಾರತೀಯರಿಗೆ 25 ರೂಪೀಸ್ ಇರುತ್ತೆ. ವಿಡಿಯೋ ಕ್ಯಾಮರಾ ಇದ್ರೆ 25, ಈಗ 30 ರೂಪೀಸ್ ಮಾಡಿದ್ದಾರೆ ಸರ್ ಎಂಟ್ರೆನ್ಸ್ ಫೀಸ್. ವಿದೇಶಿಯರಿಗೆ 300 ರೂಪೀಸ್ ಇದೆ ಸರ್. ವಿದೇಶಿಯರಿಗೆ 300. ಮತ್ತೆ ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ ಈ ಬೋರ್ಡು ನೋಡಿ, ತುಂಟ ಕೋತಿಗಳಿವೆ ಎಚ್ಚರಿಕೆ ಅಂತ. ತುಂಟ ಕೋತಿಗಳು ಜೋರಾಗಿದೆ ಅಲ್ಲ? ಜೋರಾಗಿ ಸರ್. ಸೊ ನೀವು ಏನೇ ತಗೊಂಬಂದ್ರು ಬಾರಿ ಹುಷಾರಾಗಿ ಇಟ್ಕೊಂಡಿರ್ಬೇಕು. ಇಲ್ಲಿ ಬಾದಾಮಿಯಲ್ಲಿ ನಾವೀಗ ನೋಡ್ತಾ ಹೊರಟಿದವ್ರದ್ದು ಬಾದಾಮಿಯ ಮೊದಲನೇ ಗುಹಾಲಯ ಸರ್. ಕೇವ್ ನಂಬರ್ 1 ಅಂತೇಳಿ. ಇದು ಶೈವ ಗುಹಾಲಯ. ಇಲ್ಲಿ ಒಂದೇ ಬಂಡೆಯನ್ನು ಕೊರೆದು ನಿರ್ಮಾಣ ಮಾಡಿದ್ರು. ಒಂದೇ ಬಂಡೆಯಲ್ಲಿ ಕೊರೆದಿದ್ದಾರಲ್ಲ, ಸಿಂಗಲ್ ರಾಕ್ ಕಟ್ ಕೇವ್ ಟೆಂಪಲ್ ಅಂತ ಕರೀತಾರೆ ಸರ್. ಇಲ್ಲಿ ಬಾದಾಮಿ ರಚನೆ ಹೇಗಿರ್ತಪ್ಪ ಅಂದ್ರೆ ಗುಹೆಗಳ ರಚನೆ ಒಂದೇ ಬಂಡೆ ಸರ್. ಚಾಲುಕ್ಯರ ದೊರೆಯಾಗಿರ್ತಕ್ಕಂಥ 1ನೇ ಪುಲಿಕೇಶ 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ. 6ನೇ ಸೆಂಚುರಿ ಅಂದರೆ ಇಂದಿಗೆ 1600 ವರ್ಷದ ಪುರಾತನ ದೇವಾಲಯಗಳು. 600 ವರ್ಷ ಆಯಿತು. ಈ 1600 ವರ್ಷ ಆಯಿತು. 600 ವರ್ಷದ ಕೇವ್ ಟೆಂಪಲ್. ಇಲ್ಲಿರ್ತಕ್ಕಂಥ ಕಂಬಗಳಾಗಲಿ ಅಥವಾ ಮೂರ್ತಿಗಳಾಗಲಿ ಬೇರೆ ಕಡೆಯಿಂದ ನಿರ್ಮಾಣ ಮಾಡಿ ತಂದಿಟ್ಟಿಲ್ಲ. ಇದ್ದ ಮೂಲ ಬಂಡೆಯಲ್ಲೇ ನಿರ್ಮಾಣ ಮಾಡಿದ್ರು. ಸಿಂಗಲ್ ರಾಕ್ ಕಟ್ ಕೇವ್ ಟೆಂಪಲ್ ಅಂತೇಳಿ. ಇದು ಮುಖ್ಯವಾಗಿ ಶಿವನ ದ್ವಾರಪಾಲಕನ ವಿಗ್ರಹ ಇದು. ದಿಸ್ ಈಸ್ ಡೋರ್ ಗಾರ್ಡಿಯನ್ಸ್. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಸರ್, ಶಿವ ಪಾರ್ವತಿಯರು ನಂದಿ ಮೇಲೆ ಕೂತ್ಕೊಂಡಿದ್ದಾರೆ. ಮೇಲ್ಭಾಗದಲ್ಲಿ ಶಿವ ಪಾರ್ವತಿಯರು ನಂದಿ ವಾಹನದ ಮೇಲೆ ಕೂತ್ಕೊಂಡಿದ್ದಾರೆ ಸರ್. ಹೀಗಾಗಿ ಬಹಳಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಬಹಳ ಸುಂದರವಾಗಿದೆ ಸರ್. ಇಲ್ಲಿ ಕೆಳಗಿನ ಭಾಗದಲ್ಲಿ ನೋಡಿ ಸರ್, ಇಲ್ಲಿ 2 ಪ್ರಾಣಿಗಳ ದೇಹಗಳು ಸರ್. ಇಲ್ಲಿ ಏನು ಕಾಣ್ತೀವಿ ನೀವೆಲ್ಲರೂ, ಇದು ಆನೆ ಭಾಗ, ಇದು ನಂದಿ. ಇದು 2 ದೇಹಗಳು. 2 ದೇಹಗಳಲ್ಲಿ ಒಂದು ಪ್ರಾಣಿಯ ದೇಹ ಮುಚ್ಕೊಂಡ್ರೆ ನಮಗೊಂದು ಪ್ರಾಣಿಯ ಸಂಪೂರ್ಣ ಭಾಗ ನೋಡ್ಬೋದು. ನಾನೀಗ ನೋಡಿ ಆನೆಯ ದೇಹ ಮುಚ್ಕೊಂಡ್ಬಿಡ್ತೇನೆ, ಇಲ್ಲ ಇಟ್ಕೊಂಡ್ಬಿಡ್ತೀನಿ ಈ ಥರ. ಇದರಿಂದ ಇಲ್ಲಿ ನಂದಿ ಮುಖ ಕಾಣ್ತದೆ, ನಂದಿ ಏನೇ ಕಾಣ್ತದೆ. ಹಾಗೆ ನಾವು ನಂದಿ ಮುಚ್ಕೊಂಡ್ಬಿಟ್ರೆ ಈ ಥರ, ಈ ಕಡೆ ಆನೆಯ ದೇಹ ಕಾಣ್ತದೆ. ಈ ಥರ ಸಿಂಗಲ್ 2 ಇನ್ ಸ್ಟ್ಯಾಚ್ಯೂನ ನೋಡ್ಬೋದು ಭಾಳಷ್ಟು. ಶಿವನ ದ್ವಾರಪಾಲಕರು ಮುಖ್ಯ. ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದೇನೆಂದ್ರೆ ಇದರಲ್ಲಿ ಮಿಸ್ಟೇಕ್ಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಯಾವುದೇ ಶಿಲ್ಪಕಲೆ ಕೆತ್ತನೆ ಮಾಡುವಾಗ ಮಿಸ್ಟೇಕ್ ಆದ್ರೆ ಮಿಸ್ಟೇಕ್ ಇರ್ತದೆ. ಟೆಂಪಲ್ ರಚನೆ ಮಾಡುವಾಗ ಮಿಸ್ಟೇಕ್ ಆದ್ರೆ ಒಡೆದು ಹೋದ್ರೆ ಬೇರೆ ಕಲ್ಲು ಹಾಕ್ಬೋದು, ಹೊಡೆದಿದ್ರೆ ಏನು ಮಾಡೋದು. ಬಟ್ ಇಲ್ಲಿ ಹೊಡೆಯಕ್ಕೂ ಬರಲ್ಲ, ಮಿಸ್ಟೇಕ್ ಮಾಡೋಕ್ಕೂ ಬರೋಂಗಿಲ್ಲ. ಮಿಸ್ಟೇಕ್ ಆದರೆ ವೆರಿ ಡಿಫಿಕಲ್ಟ್ ಇದು. ಹೀಗಾಗಿ ಇಲ್ಲಿ ಸರ್ ಒಳಗಡೆ ಬನ್ನಿ ಸರ್. ಇದು ದೇವಾಲಯದ ವರಾಂಡ. ಇದು ಅಂದರೆ ಮುಖಮಂಟಪ ಅಂತ. ಇದು ಮೊದಲೇ ಮುಖಮಂಟಪದ ಇಲ್ಲಿ ಏನು ಕಾಣ್ತಾ ಇದಲ್ಲ, ಇದು ಏನು ಕಾಣ್ತಾ ಇದಲ್ಲ, ಇದು ಹರಿಹರನ ವಿಗ್ರಹ. ಇದು ಹರಿ ಅಂದರೆ ವಿಷ್ಣು ಸರ್, ಹರ ಅಂದರೆ ಶಿವ. ಅರ್ಧ ಭಾಗ ಶಿವ, ಅರ್ಧ ಭಾಗ ವಿಷ್ಣು. ಹೀಗಾಗಿ ಹರಿಹರ. ಆ ಕಡೆ ಪಕ್ಕದಲ್ಲಿ ಏನಿದೆ ಅರ್ಧನಾರೀಶ್ವರನ ವಿಗ್ರಹ ಇದೆ. ಇಲ್ಲಿ ಮೇಲ್ಭಾಗದಲ್ಲಿ ಗಂಧರ್ವಸ್, ಆಕಾಶದ ಮೇಲೆ ಹಡತಕ್ಕಂಥ ಗಂಧರ್ವಸ್ ಇದ್ದಾರೆ. ಇಲ್ಲಿ ಮೇಲ್ಭಾಗದಲ್ಲಿ ಆದಿಶೇಷನ ವಿಗ್ರಹ ಇದೆ, ನಾಗರಾಜನ ವಿಗ್ರಹ ಇದೆ. ಈ ನಾಗರಾಜನ ವಿಗ್ರಹದ 2 ಕೈಗಳಿದೆಲ್ಲ ಕಟ್ಟಾಗಿ ಸರ್ ಹಾಳು ಮಾಡಿದ್ದಾರೆ ಅವನು. ಮೊದಲೆಲ್ಲ ಅದರಲ್ಲಿ ಕಲ್ಲಿಂದ ಮಾಡಿರುವ ಕಲ್ಲಿನ ಹೂವಿನ ಹಾರ ಇತ್ತು. ಅಲ್ಲೇ ಕೆತ್ತಿರೋದು, ಅಲ್ಲೇ ಕೆತ್ತನೆ ಮಾಡಿದೆಲ್ಲ, ಅಲ್ಲೇ ಕೆತ್ತಿರೋದು. ಇಲ್ಲೇ ಈಗ ಯಪ್ಪ ಅಲ್ಲ, ಈಗ ನನಗೆ ಫುಲ್ಲು ತಲೆ ಕೆಡ್ತಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ಹೆಂಗ್ ಸಾಧ್ಯ ಸರ್ ಇದು? ಹೌದು, ಇಟ್ ಇಸ್ ವೆರಿ ಡಿಫಿಕಲ್ಟ್ ವರ್ಕ್ ಇದು. ಆಗಿನ ಕಾಲದಲ್ಲಿ ಚಾಲೆಂಜ್ ಆಗಿ ಈ ಮೂರ್ತಿ ಶಿಲ್ಪಗಳನ್ನು ಕೆತ್ತನೆ ಮಾಡಿದೆ ಸರ್. ಇಲ್ಲಿ ಅತ್ಯಂತ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಗ್ರಹ ಬರ್ತಾ ಇದೆ. ಇದನ್ನು ಅರ್ಧನಾರಿ ಈಶ್ವರ. ನಾವು ಈಗಾಗಲೇ ಈ ಮೂರ್ತಿಯ
ವರ್ಣನೆಯನ್ನು ಮಹಾಕೂಟದಲ್ಲಿ ನೋಡಿದ್ದೀವಿ ನಾವು. ಮಹಾಕೂಟದಲ್ಲಿ ಭಾಳಷ್ಟು ಚಿಕ್ಕದಿತ್ತು, ಇದು ಭಾಳಷ್ಟು ದೊಡ್ಡದಿದೆ. ಅರ್ಧನಾರಿ ನಟೇಶ್ವರ ಅಂತ ಕರೀತಾರೆ. ಈ ಕಡೆ ನಾರಿ ಪಾರ್ವತಿ, ಈ ಕಡೆ ಶಿವ ಪಾರ್ವತಿಯ ದೇಹದ ಆಕಾರಗಳು ಬೇರೆ ಬೇರೆ ಥರ ನನಗೆ ಕಾಣ್ತದೆ. ಹೀಗಾಗಿ ಅರ್ಧನಾರಿ ನಟೇಶ್ವರ ಅಂತೇಳಿ. ಇಲ್ಲೇನು ಕಾಣ್ತದೆ, ಪಾರ್ವತಿಯ ಒಂದು ಅಸಿಸ್ಟೆಂಟ್ ಗಾರ್ಡ್ಸ್ ಇದೆ, ಸೇವಕಿಯರು, ದಾಸಿಯರು ಅಂತ ಕರೆದ. ಈ ದಾಸಿ ಸುಂದರವಾಗಿರ್ತಕ್ಕಂಥ ಕೇಶಾಲಂಕಾರ ಮಾಡಿ, ಹೇರ್ ಸ್ಟೈಲು, ಆಭರಣಗಳು ಹಾಕ್ಕೊಂಡಿದ್ದಾಳೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾಳೆ, ಕೈ ಬಳೆಗಳಿವೆ, ಸುಂದರವಾಗಿ ಅಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಇದು ಬಾಕ್ಸ್, ಇದು ಜ್ಯುವೆಲರಿ ಬಾಕ್ಸ್ ಅಂತ ಕರೀತಾರೆ, ಬ್ಯೂಟಿ ಬಾಕ್ಸ್. ಇದು ಪಾರ್ವತಿ ಭಾಗ.